ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಈ ಕತೆ ಹೇಗೆ ಮೂವ್ ಆಗುತ್ತೆ ನೋಡೋಣ ಬನ್ನಿ. ಮತ್ತು ಭೂಮಿನೂ ಮತ್ತು ಅಜಿತನು ಜಗಳಾಡ್ಕೊಂಡಿದ್ದಾರೆ. ಹಾಗಾಗಿ ಅವರಿಬ್ಬರು ಒಂದು ಆಗೋದೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಅದಕ್ಕೆ ಮನೆಯವರೆಲ್ಲ ಸೇರಿಕೊಂಡು ಅವ್ರನ್ನ ಒಂದು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗಳು ಅಂದರೆ ಅವರಿಬ್ಬರು ಸೇರಿಕೊಂಡು ನಾಟಕ ಆಡ್ತಿದ್ದಾರೆ. ಇವ್ರ ಜೊತೆಗೆಲ್ಲ ನಾಟಕ ಆಡಿದ್ರೆ ಒಳ್ಳೇದಲ್ಲ ಅಂತೇಳ್ಬಿಟ್ಟು ನಾಟಕ ಆಡ್ತಿದ್ದಾರೆ. ಅಜಿತನ್ನ ಒಪ್ಸೋಕ್ಕೆ ಆ ಕಡೆ ಒಂದು 4 ಜನ ಹೋಗಿರ್ತಾರೆ, ಭೂಮಿನ ಒಪ್ಸೋಕ್ಕೆ ಈ ಕಡೆ ಒಂದು 4 ಜನ ಹೋಗಿರ್ತಾರೆ. ಅವ್ರ ಅತ್ತೆಗೆ ಸೀರಿಯಸ್ಸು ಅಂತ ಹೇಳಿಬಿಟ್ಟು ಅದೊಂದು ಹೇಳ್ಕೊಂಡು, ಅಲ್ಲಿ ಅಮ್ಮಂಗೆ ಸೀರಿಯಸ್ಸು, ಇಲ್ಲಿ ಅತ್ತೆಗೆ ಸೀರಿಯಸ್ಸು ಅಂತ ಹೇಳಿದ್ರೆ ಇಬ್ಬರು ಒಪ್ಕೊತಾರೆ ಅಂತ ಹೇಳ್ಬಿಟ್ಟು ಇವ್ರು ಬ್ರೈನ್ ವಾಶ್ ಮಾಡ್ತಾಯಿರ್ತಾರೆ ಎಲ್ಲರೂ ಸೇರಿಕೊಂಡು. ಆವಾಗ ಭೂಮಿ ಇಲ್ಲ, ಅಜಿತ್ ಅವ್ರಿಗೆ ನಾನು ಇಷ್ಟ ಇಲ್ಲ, ಅವ್ರು ನನ್ನ ಒಪ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಆದರೂ ಕೂಡ ಇಲ್ಲ ಇಬ್ಬರು ಸೇರಿ ಒಂದು ಮೀಟಿಂಗ್ ಮಾಡಿ ನೀನು ಅಜಿತ್ ರೂಮಿಗೆ ಹೋಗಲೇಬೇಕು ಅಂತ ಹಠ ಮಾಡ್ತಾರೆ. ಆಮೇಲೆ ಅತ್ತೆಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಹೇಳಿದ್ದು, ಅತ್ತೆಗೆ ಹಾರ್ಟ್ ಅಟ್ಯಾಕ್ ಥರ ಆಗಿದೆ, ಅವರನ್ನು ಹುಷಾರಾಗಬೇಕು ಅಂದರೆ ನೀನು ಅಜಿತ್ ರೂಮಿಗೆ ಹೋಗಲೇಬೇಕು ಅಂತ ಎಲ್ಲರೂ ಒಂದೊಂದು ರೀತಿ ಹೇಳಿದಾಗ ಅವಳು ಒಪ್ಕೊಳ್ಳೇಬೇಕಾಗುತ್ತೆ. ಆವಾಗ ಏನು ಮಾಡ್ತಾಳೆ ಅಂದರೆ, ಆಯಿತು ಅಜಿತ್ ಜೊತೆ ನಾನು ಮಾತಾಡೋಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಆಮೇಲೆ ಮನೆಯವರೆಲ್ಲ ಸೇರಿಕೊಂಡು ಒಂದು ಮೀಟಿಂಗು ಅರೇಂಜ್ ಮಾಡ್ತಾರೆ. ಆ ಮೀಟಿಂಗಲ್ಲಿ ಈ ಅಮ್ಮ ಮಗಳಿಗೆ ಆ ವಿಷಯ ಗೊತ್ತಾಗ್ಬಿಡುತ್ತೆ. ಆ ವಿಷಯ ಗೊತ್ತಾದಾಗ ಇವರು ಕ್ರಿಮಿನಲ್ ಮೈಂಡು ಅಂದರೆ ರೌಡಿಗಳನ್ನು ಬಿಟ್ಟು ಅಲ್ಲೇನಾದರೂ ಕಿತಾಪತಿ ಮಾಡಿಸೋಕ್ಕೆ ಇವರು ಪ್ರಯತ್ನ ಪಡ್ತಿರ್ತಾರೆ. ಆಮೇಲೆ ಈ ಅಜ್ಜಿ ಮಗ ಮತ್ತು ಅವರ ಆಂಟಿ, ಅದೇ ಭೂಮಿ ಟೀ ಅಂಗಡಿ ಆಂಟಿ ಎಲ್ಲ ಸೇರಿಕೊಂಡು ಅಜಿತನ್ನು ಮತ್ತು ಭೂಮಿನೂ ಒಂದು ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ. ಈ ಪ್ರಯತ್ನದಲ್ಲಿ ಅವರು ಸಫಲ ಆಗ್ತಾರೆ, ಹೌದು. ಆಮೇಲೆ ಭೂಮಿ ಒಪ್ಕೊಳ್ತಾಳೆ, ಆಯಿತು ನಾನು ಒಂದು ಸಲ ಮೀಟಿಂಗ್ ಮಾತಾಡ್ತೀನಿ ಅಂತೇಳಿ. ಆವಾಗ ಅಜಿತನು ಕೂಡ ಅಲ್ಲಿ ಏನು ಮೀಟಿಂಗ್ ಮಾಡಬೇಕು, ಅವಳ ಹತ್ರ ಏನು ಮಾತಾಡಬೇಕು ಅಂತ ಹೇಳ್ತಾನೆ. ಇಲ್ಲ ಮಾತಾಡಲೇಬೇಕು ಅಂತ ಅವರು ಅಲ್ಲ ಅಜಿತಿಗೂ ಕೂಡ ಹೇಳ್ತಾರೆ. ಆವಾಗ ಸಾಹೇಬರು ನನ್ನ ಮಾತನ್ನು ಕೇಳಲ್ಲ, ನನಗೆ ಬೈತಾರೆ, ನನ್ನ ನೋಡಿದ್ರೆ ಆಗಲ್ಲ ಅವರಿಗೆ ಅಂತ. ಇಲ್ಲ ಹಂಗೇನಿಲ್ಲ, ಅವನಿಗೂ ಆ ಥರ ಮನಸ್ಸಿದೆ, ನಿನಗೂ ಮನಸ್ಸಿದೆ, ಇಬ್ಬರು ಒಟ್ಟಿಗೆ ಬಾಳಬೇಕು ಅನ್ನೋದು ನಮ್ಮ ಆಸೆ, ನೀನು ಆ ಥರ ಎಲ್ಲ ಮಾಡಬೇಡ ಭೂಮಿ ಅಂತ ಹೇಳ್ತಾರೆ. ಆವಾಗ ಹ್ಞೂ ಅಂತ ಒಪ್ಕೊತಾಳೆ. ಈ ಕಡೆ ಬಂದು ಈ ಅಮ್ಮ ಮಗಳು ಇಲ್ಲಿ ಕ್ರಿಮಿನಲ್ ಮೈಂಡನ್ನು ಉಪಯೋಗಿಸ್ತಾ ಇರ್ತಾರೆ. ಅವ್ರು ಎಲ್ಲಿ ಮೀಟಿಂಗ್ ಮಾಡ್ತಾರೆ ಅನ್ನೋದನ್ನು ವಿಷಯ ತಿಳ್ಕೊಬೇಕು. ಅಲ್ಲಿಗೆ ರೌಡಿಗಳು ಬಿಟ್ಟು ಅವ್ರನ್ನ ಓಡಿಸೋದು ಅಥವಾ ಕಿಡ್ನಾಪ್ ಮಾಡಿಸೋದು ಏನೋ ಒಂದು ಮಾಡಬೇಕು ಅಂತೇಳಿ ಇವಳು ಪ್ರಯತ್ನ ಪಡ್ತಿರ್ತಾಳೆ. ಇಲ್ಲಿ ಅಂಜು ಅಮ್ಮನಿಗೆ ಸಪೋರ್ಟ್ ಮಾಡ್ತಾಳೆ. ಪ್ರತಿಯೊಂದು ವಿಷಯದಲ್ಲೂ ಅಂಜು ಅಮ್ಮನಿಗೆ ಸಪೋರ್ಟ್ ಮಾಡ್ತಾಳೆ. ಅಮ್ಮ ಈಗೇನು ಮಾಡೋದು ಅಂತ ಕೇಳ್ತಾಳೆ. ನೋಡೋಣಂತೆ ಇರು, ಅವ್ರು ಎಲ್ಲಿ ಮೀಟಿಂಗ್ ಮಾಡ್ತಾರೆ ಅದನ್ನು ತಿಳ್ಕೊಂಡು ಆಮೇಲೆ ನಾವು ಮುಂದುವರಿಯೋಣ ಅಂತ ಹೇಳ್ತಾಳೆ. ಆಮೇಲೆ ಅಂಜು ಆ ಥರ ಹೇಳಿ ಅವಳ ಲವರ್ ಹತ್ರ ಪ್ಲೇಸ್ ಎಲ್ಲಿ ಅಂತೇಳ್ಬಿಟ್ಟು ತಿಳ್ಕೊಂಡು ಅವ್ರ ಅಮ್ಮಗೆ ಬಂದು ಹೇಳಕ್ಕೆ ಬರ್ತಾಳೆ. ಈಗೇನು ಮಾಡೋದು ಅಂಜು, ಪ್ಲೇಸ್ ಎಲ್ಲಿ ಅಂತಲೇ ಗೊತ್ತಾಗ್ತಿಲ್ವಲ್ಲ, ಹೇಗೆ ನಾವು ತಿಳ್ಕೊಳ್ಳೋದು ಅಂತ ಹೇಳ್ತಾಳೆ. ಆವಾಗ ಅಂಜು ಹೇಳ್ತಾಳೆ, ಅಮ್ಮ ನನಗೆ ಕಳಿಸಿದ್ದಾನೆ, ಗೊತ್ತಾಗಿದೆ, ಇವಾಗ ಇಂಥ ಕಡೆನೇ ಮೀಟಿಂಗ್ ಇದೆ ಅಂತ ಗೊತ್ತಾಗಿದೆ, ನೀನೇನು ವರಿ ಮಾಡ್ಕೋಬೇಡಮ್ಮ, ನಂಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಎಲ್ಲಂತಂದರೆ ಇಂಥ ಪ್ಲೇಸು. ಅಯ್ಯೋ ಒಳ್ಳೆಯದೇ ಆಯಿತು ಬಿಡು, ನಮಗಿನ್ನೂ ಒಳ್ಳೆಯದಾಯಿತು ಪ್ಲೇಸ್ ಗೊತ್ತಾಗಿದ್ದು ಅಂತ ಹೇಳ್ತಾಳೆ. ಆಮೇಲೆ ಅಮ್ಮ ಮಗಳು ಹಿಂಗೆ ಮಾತಾಡ್ತಾ ನಿಂತಿದ್ದಾಗ ಈ ವಿಷಯ ಎಲ್ಲ ಗೊತ್ತಾದ ಮೇಲೆ ಇಬ್ಬರೂ ಖುಷಿಪಟ್ಟು, ಹೌದಾ ಒಳ್ಳೆಯದಾಯಿತು ಸಿಕ್ಕಿದ್ದು ನಮಗೆ ಪ್ಲೇಸ್ ಇಂಥ ಕಡೆ ಅಂತ ಗೊತ್ತಾಗಿದ್ದು ಒಳ್ಳೆಯದಾಯಿತು. ಏನೋ ಕ್ರಿಮಿನಲ್ ಮೈಂಡ್ ಮಾಡ್ತಿರ್ತಾರೆ, ಆದರೆ ಯಾರಿಗೂ ಗೊತ್ತಿರಲ್ಲ, ಅದು ಮಾಡಿದಾಗಲೇ ಗೊತ್ತಾಗಬೇಕು, ಆ ರೀತಿ ಇರುತ್ತೆ ಅವ್ರದ್ದು. ಆಮೇಲೆ ಅಂಜು ಕೂಡ ಅವನ ಜೊತೆ ಸೇರಿಕೊಂಡು ಏನೇನೋ ಕ್ರಿಮಿನಲ್ ಐಡಿಯಾ ಕೊಡ್ತಾಳೆ. ಆದರೆ ಈ ವಿಷಯ ಗೊತ್ತಾದರೆ ನಿನ್ನ ಮದುವೆನೇ ಮುರಿದು ಬೀಳುತ್ತೆ ಅಂತ ಹೇಳ್ತಾಳೆ. ಆವಾಗ ಮದುವೆ ಮುರಿದು ಬೀಳಬಾರ್ದು, ಆಗಬೇಕು ನನ್ನ ಮದುವೆ, ಆ ಥರ ಆಗೋದು ಬೇಡಮ್ಮ ಅಂತ ಹೇಳ್ತಾಳೆ. ಆಮೇಲೆ ಹಂಗಂತ ಹೇಳಿದಾಗ ಅಮ್ಮ ಮಗಳು ತಪ್ಪಿಕೊಂಡು, ಆಯಿತು ಅಮ್ಮ ಅದು ಬೇಡ, ಆ ಐಡಿಯಾನೇ ಬೇಡ, ಬೇರೆ ಐಡಿಯಾ ಏನಾದ್ರು ಉಪಯೋಗಿಸೋಣ ಅಂತ ಹೇಳ್ತಾರೆ. ಬೇರೆ ಐಡಿಯಾ ಉಪಯೋಗಿಸ್ಕೊಂಡು ಮಾಡೋಣ ಅಂತೇಳಿ ಇವರಿಬ್ಬರು ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತಾರೆ. ಕ್ರಿಮಿನಲ್ ಮೈಂಡ್ಗಳು ಇವರಿಬ್ಬರದು. ಅಂಥ ಖತರ್ನಾಕ್ ಬುದ್ಧಿನ ಉಪಯೋಗಿಸೋಷ್ಟರೊಳಗೆ ಅವ್ರು ಇನ್ನೊಂದು ಥರ ಯೋಚನೆ ಮಾಡಿರ್ತಾರೆ. ಇಬ್ಬರೂ ಭೂಮಿ ಮತ್ತು
ಅಂತ ಹೇಳಿಕೊಂಡು ಅವಳು ಅಮ್ಮನ ತಪ್ಪಿಕೊಂಡು ಒಳ್ಳೇದಮ್ಮ ನನ್ನ ಮದುವೆ ಮಾಡೋದು ಮುಖ್ಯ, ನನಗೆ ಇದೆಲ್ಲ ಐಡಿಯಾಗಳು ಮುಖ್ಯ ಅಲ್ಲ, ಮದುವೆ ಮಾಡ್ಕೊಳ್ಳೋದೇ ಮುಖ್ಯ ಅಂತೆಲ್ಲ ಹೇಳ್ತಾಳೆ. ಆಮೇಲೆ ಇಲ್ಲಿ ಆಚೆ ಕಡೆಗೆ ಅವನು ಬೈಕ್ ಹತ್ಕೊಂಡು ಹೋಗೋಕ್ಕೆ ಬರ್ತಾನೆ ಅಜಿತ್ತು. ಆವಾಗ ಅವಳು ಕೂಡ ರೆಡಿಯಾಗಿ ಅಜಿತ್ ಬೈಕ್ ಹತ್ತಕ್ಕೆ ಬರ್ತಾನೆ. ಆವಾಗ ಭೂಮಿನೂ ಕೂಡ ಆಚೆ ಬರ್ತಾಳೆ ರೆಡಿಯಾಗಿ. ಭೂಮಿನ ಒಂದು ಸಲ ಮೇಲಿಂದ ಕೆಳವರೆಗೂ ನೋಡ್ತಾನೆ. ನೋಡಿಬಿಟ್ಟು ಭೂಮಿ ಬಂದು ಬೈಕಲ್ಲಿ ಕೂರ್ತಾಳೆ ಅಂತ ಅವ್ನು ನೋಡ್ತಿರ್ತಾನೆ. ಆದರೆ ಭೂಮಿ ಬೈಕಲ್ಲಿ ಬಂದು ಕೂರಲ್ಲ. ಅವಳು ನಿಂತ್ಕೊಂಡು 5 ನಿಮಿಷ ನೋಡಿಬಿಟ್ಟು ಆಮೇಲೆ ಏನು ಮಾಡ್ತಾಳೆ ಅಂದರೆ ಅವಳು ಸೈಕಲ್ ಇರುತ್ತಲ್ಲ, ಸೈಕಲ್ ತೊಗೊಂಡು ಬರೋಕ್ಕೆ ಆ ಕಡೆ ಹೋಗ್ತಾಳೆ. ಇವನು ತಿರುಗಿ ನೋಡ್ತಾನೆ. ಅವಳು ಸೈಕಲ್ ತೊಗೊಂಬರಕ್ಕೆ ಹೋಗಿರ್ತಾಳೆ. ಸೈಕಲ್ ತೊಗೊಂಬರೋ ಹೊತ್ತಿಗೆ ಇವನು ಗಾಡಿ ಸ್ಟಾರ್ಟ್ ಮಾಡಿರಲ್ಲ. ಆಮೇಲೆ ಅದು ನೋಡಿಬಿಟ್ಟು ಅವ್ನು ಸೈಕಲ್ ತಂದು ನಿಲ್ಲಿಸ್ಕೊಳ್ತಾಳಲ್ವ ಅಲ್ಲಿ ಮುಂದಕ್ಕೆ. ಆವಾಗ ನೋಡಿಬಿಟ್ಟು ಅವನು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಬಂದು ಕೂರ್ತಾಳೆ ಅಂತ ತುಂಬ ಹೊತ್ತು ಕಾಯ್ತಾನೆ. ಇವಳು ಅವ್ನು ಕರೆದ್ರೆ ಹೋಗ್ಬೋದಿತ್ತೇನೋ, ಕರೀಲಿಲ್ಲಲ್ಲ, ನಾನು ಯಾಕೆ ಹೋಗಬೇಕು ಅಂತೇಳ್ಬಿಟ್ಟು ಇವಳು ಹೋಗಿ ಸೈಕಲ್ ತರೋಕ್ಕೆ ಅಂತ ಹೋಗ್ತಾಳೆ. 1 ನಿಮಿಷ ನಿಂತ್ಕೊಂಡು ನೋಡಿಬಿಟ್ಟು ಇವನು ಕರಿಯಲ್ಲ, ಅವಳು ಹತ್ತಲ್ಲ, ಇವನು ಕರಿಯಲ್ಲ, ಅವಳು ಹತ್ತಲ್ಲ. ಹಾಗಾಗಿ ಇಬ್ಬರೂ ಹತ್ತಲಾಗಿ ಡಿಸೈಡ್ ಮಾಡಿಕೊಂಡು ಅವಳು ಸೈಕಲ್ ತೊಗೊಂಬಂದು ಸೈಕಲ್ ಅವನ ಮುಂದೆ ನಿಲ್ಲಿಸ್ಕೊತಾಳೆ. ಆವಾಗ ಗೊತ್ತಾಗುತ್ತೆ ಇವನಿಗೆ ಅಜಿತ್ಗೆ ಇವಳು ಸೈಕಲಲ್ಲಿ ಹೋಗೋಕ್ಕೆ ಕಾಯ್ತಾ ಇದ್ದಾಳೆ, ಇವಳು ನಿಜವಾಗ್ಲೂ ಬೈಕ್ ಹತ್ತಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಆವಾಗ ಅವನು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟೋಗ್ತಾನೆ. ಇವಳು ಕೂಡ ಸೈಕಲ್ನ ಮೇಲೆ ಎಷ್ಟು ಅಹಂಕಾರ ತೋರಿಸ್ತಾರೆ ಈ ಸಾಹೇಬ್ರು ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ಇವಳು ಸೈಕಲ್ ಹತ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಆಮೇಲೆ ಅಲ್ಲಿ ಅವ್ರ ಮೀಟಿಂಗ್ ಏನಾಗುತ್ತೆ ಅನ್ನೋದನ್ನು ಇವತ್ತಿನ ಎಪಿಸೋಡಲ್ಲಿ ನೋಡಿಬಿಟ್ಟು ತಿಳ್ಕೊಳ್ಳೋಣ. ನೀವೆಲ್ಲೂ ಸ್ಕಿಪ್ ಮಾಡ್ದಂಗೆ ಈ ಕಥೆನ ಫುಲ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಾಳಿನ ಎಪಿಸೋಡ್ ಏನು ಅಂತ ಮುಂದಕ್ಕೆ ನೋಡ್ಕೊಳ್ಳೋಣಂತೆ. ಅವ್ರದ್ದು ಮೀಟಿಂಗ್ ಏನಾಗುತ್ತೆ, ಏನೇನು ಡಿಸಿಷನ್ ತಗೊಳ್ತಾರೆ, ಅತ್ತೆಗೋಸ್ಕರ ಭೂಮಿ ಎಲ್ಲದಕ್ಕೂ ತ್ಯಾಗ ಮಾಡ್ತಾಳೆ. ಅಜಿತು ಕೂಡ ಭೂಮಿನ ಒಪ್ಕೋಬೋದು ಅನಿಸುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.